ಇದು ಖ್ಯಾತ ನಟನಿಗೆ ಸಂಬಂಧಿಸಿದಂತಹ ಸುದ್ದಿ. ಅಂತಹ ಎಡವಟ್ಟು ಮಾಡಿಕೊಂಡ್ರ ಆ ನಟ, ಮಾಡಬಾರ್ದು ಮಾಡಿ ಅಂಧರಾದ ನಟ. ಇದು ಖ್ಯಾತ ನಟನಿಗೆ ಸಂಬಂಧಿಸಿರುವಂತಹ ಸುದ್ದಿ. ಅಂತಹ ಎಡವಟ್ಟು ಮಾಡಿಕೊಂಡ್ರ ಹಾಗಾದ್ರೆ ಆ ನಟ, ಮಾಡಬಾರ್ದು ಮಾಡಿ ಅಂಧರಾಗಿರುವಂತಹ ನಟ. ಆ ನಟ ಅರೆಸ್ಟ್ ಆಗೋಕೆ ಕಾರಣವಾಗಿದ್ದು ಏನು? ಖ್ಯಾತ ನಾಮದಲ್ಲಿರುವಂತಹ ನಟನಿಗೆ ಇಂತಹ ಪರಿಸ್ಥಿತಿ ಯಾಕೆ ಬಂತು? ಎಸ್, ಈ ನಟ ಯಾರು? ಅಂತದ ಕೆಲಸ ಏನು ಮಾಡಿದ್ದಾನೆ ಈ ನಟ? ಮಾಡಬಾರ್ದು ಏನು ಮಾಡಿದ್ದಾನೆ? ಆ ನಟನಿಗೆ ಸಂಬಂಧಿಸಿದ ಸುದ್ದಿ ಈಗ ಎಲ್ಲಾ ಕಡೆಗೂ ಹರಿದಾಡ್ತಾ ಇದೆ. ಫೇಮಸ್ ನಟ ಈತ, ಮಾಡಿರೋ ಎಡಪಟ್ಟು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಹಾಗಾದ್ರೆ ಅವನ್ ಯಾರು? ಏನದು ಮಾಡಬಾರ್ದು ಕೆಲಸ ಮಾಡಿ ಅಂಧರಾಗಿದ್ದಾನೆ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದಂತಹ ಖ್ಯಾತ ಕಾಮಿಡಿಯನ್ ಗುಂಪು ಘರ್ಷಣೆಗೆ ಕಾರಣವಾಯ್ತಾ ಆ ನಟನ ಹೇಳಿಕೆ? ಒಂದು ಸಮುದಾಯವನ್ನ ಅವಹೇಳನ ಮಾಡಿದ್ರ ಆ ಒಂದು ನಟನನ್ನ ಅರೆಸ್ಟ್ ಮಾಡಿದ್ದು ಯಾಕೆ? ಆಂಧ್ರದ ಪೊಲೀಸ್. ಎಸ್, ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿರುವಂತಹ ಖ್ಯಾತ ಕಾಮಿಡಿಯನ್ ಗುಂಪು ಘರ್ಷಣೆಗೆ ಆ ಒಂದೇ ಒಂದು ಹೇಳಿಕೆ ಕಾರಣವಾಗೋಯ್ತಾ? ಹಾಗಾದ್ರೆ ಒಂದು ಸಮುದಾಯವನ್ನ ಅವಹೇಳನ ಮಾಡಿದ್ರ ಆ ಒಂದು ಕಾಮಿಡಿಯನ್ ನಟನನ್ನ ಅರೆಸ್ಟ್ ಮಾಡಿದ್ ಯಾಕೆ? ಹಾಗಾದ್ರೆ ಆಂಧ್ರದ ಪೊಲೀಸರು, ರಾಜಂಪೇಟೆ ಪೊಲೀಸರಿಂದ ಪೋಸಾನಿ ಕೃಷ್ಣಮುರಳಿ ಅರೆಸ್ಟ್. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಪೊಲೀಸರು. ಎಸ್, ನಾನು ಆಗ್ಲಿಂದ ಹೇಳ್ತಾ ಇರುವಂತಹ ನಟನ ಹೆಸರು ಪೋಸಾನಿ ಕೃಷ್ಣಮುರಳಿ. ಇವರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹಲವಾರು ತೆಲುಗು ಸಿನಿಮಾಗಳಲ್ಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡಿದ್ದಾರೆ. ಇವರ ಹೆಸರು ಪುನಾನಿ ಕೃಷ್ಣಮುರಳಿ ಅಂತ. ಇವರ ಒಂದೇ ಒಂದು ಹೇಳಿಕೆ ಒಂದು ಸಮುದಾಯವನ್ನ ಹೀಗೆಳೆಯುವಂತಹ ಕೆಲಸ ಮಾಡಿದ್ಯಾ? ಅದಕ್ಕಾಗಿ ಆಂಧ್ರದ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರಾ? ರಾಜಂಪೇಟೆ ಪೊಲೀಸರು ಪುನಾನಿ ಕೃಷ್ಣ ಮುರಳಿ ಅವರನ್ನ ಅರೆಸ್ಟ್ ಮಾಡೋಕೆ ಅದೆಂತ ಹೇಳಿಕೆ ಕಾರಣವಾಯಿತು? ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು, ಹಾಗಾದ್ರೆ ಆತ ಮಾಡಿದ್ದೇನು? ರಾಜಕಾರಣಿಯೂ ಆಗಿರುವಂತಹ ನಟ ಪುನಾನಿ ಕೃಷ್ಣಮುರಳಿ YSRCP ಸೇರುವ ತೆಲುಗು ಕಾಮಿಡಿಯನ್ ಪೋಸಾನಿ ಈ ಹಿಂದೆ ಆಂಧ್ರದ ಸಿಎಂ ವಿರುದ್ಧವೂ ಹೇಳಿಕೆಯನ್ನ ಕೊಟ್ಟಿದ್ದಂತಹ ನಟ, ಚಂದ್ರಬಾಬು ನಾಯ್ಡು ಅವರ ವಿರುದ್ಧವೇ ಗೋಡೋಗಿದ್ದಂತಹ ನಟ, ಆಗಲೂ ಅರೆಸ್ಟ್ ಆಗಿದ್ದಂತಹ ಪೋಸಾನಿ ಕೃಷ್ಣಮುರಳಿ. ಎಸ್, ಇದು ಈಗಿನ ಕತೆ ಅಲ್ಲ ಸ್ವಾಮಿ, ಈಗಿನ ಕತೆ ಅಲ್ಲವೇ ಅಲ್ಲ. ಹಿಂದೊಂದ್ಸಲ ಚಂದ್ರಬಾಬು ನಾಯ್ಡು ಅವರು ವಿರುದ್ಧವಾಗಿ ಈತ ಮಾತನಾಡಿದ್ದಕ್ಕೆ ಈತನ ಮೇಲೆ ಕೇಸ್ ಆಗಿತ್ತು, ಜೈಲಿಗೂ ಕೂಡ ಹೋಗಿ ಬಂದಿದ್ರು, ಅರೆಸ್ಟ್ ಆಗಿದ್ರು. ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಅದೇ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಅಲ್ಲಿ ಚಡ್ಡಿ ಹಾಗೂ ಬನಿಯನ್ನ ಹಾಕೊಂಡಿರುವವರೇ ಕೃಷ್ಣಮುರಳಿ ನಿಮಗೆ ಕಾಣಿಸ್ತಾ ಇದೆ. ಇವರನ್ನ ಆಂಧ್ರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವುದೋ ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಹೀಗೆಳೆಯುವಂತಹ ಕೆಲಸಗಳನ್ನ ಯಾವತ್ತೂ ಮಾಡಬಾರ್ದು. ಹಾಗೆ ಹೇಳಿಕೆಗಳು ಕೂಡ ಹಾಗೆ ಇರಬಾರ್ದು. ಅವರ ಒಂದೇ ಒಂದು ಎಡಬಟ್ಟು ಅವರ ಕೆರಿಯರ್ ಅನ್ನ ಹಾಳು ಮಾಡಿಬಿಡುತ್ತಾ
ಅನ್ನುವಂಥ ಅನುಮಾನಗಳು ಕೂಡ ಅವರ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರ ವಿರುದ್ಧವೂ ಈ ಒಂದು ನಟ ಗುಡುಗಿದ್ರು. ಆಗಲೂ ಕೂಡ ಪೋಸಾನಿ ಕೃಷ್ಣಮುರಳಿ ಅವರು ಅರೆಸ್ಟ್ ಕೂಡ ಆಗಿದ್ರು. ಅಂತಹ ಎಡಪಟ್ಟು ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃಷ್ಣಮುರಳಿ ಅವರು ಇರೋಕೆ ಸಾಧ್ಯವಾ? ಅಲ್ಲ ಸರ್. ಯಾಕೆ ಸರ್ ಬೇಕು? ನನಗದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಬೇಕು ಒಂದು ಸಮುದಾಯವನ್ನ ಹೀಗೆಳೆಯುವಂತಹ ಕೆಲಸ? ಯಾಕೆ ಬೇಕು? ಎಲ್ಲರೂ ಒಂದೇ, ಎಲ್ಲರೂ ಭಾರತೀಯರು. ಎಡಪಟ್ಟು ಮಾಡ್ಕೊಳ್ಳೋ ಕೆಲಸಗಳು ಯಾಕೆ ಬೇಕು? ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಅವರು ಕೋಪದಲ್ಲಿ ಹೇಗೆ ಓಡಾಡ್ತಿದ್ದಾರೆ ಅಂತ. ಈಗ ಕಾದು ನೋಡ್ಬೇಕಾಗಿದೆ ಮುಂದೆ ಏನಾಗುತ್ತೆ ಅಂತ.